ಪೊಲೀಸರು ಇದ್ರೂ ಸಮೇತವಾಗಿ ಅವನು ಕಾರ್ ತಗೊಂಡು ನುಗ್ಗಿಸಿ ಸುಮಾರು 500 ಮೀಟರ್ ದೂರ ಜನ ಸಂದಣಿ ಇರೋದ್ರ ಮಟ್ಟಿಗೆ ಬ್ಯಾರಿಕೇಡ್ ಅನ್ನು ತಳ್ಳಿ ಒಂದು ಹುಡುಗಿನ ಆಕ್ಸಿಡೆಂಟ್ ಮಾಡಿ ಸಾವಾಗ್ತದೆ. ಅದನ್ನ ಇನ್ನು ಏನು ಅಂತ ಕೇಸು ಆಗ್ಲಿಲ್ಲ, ಆ ಮನುಷ್ಯನ ಮೇಲೆ ಶಿಕ್ಷೆ ಆಗ್ಲಿಲ್ಲ. ಅವ ವಾರ 15 ತಿಂಗಳಿಗೆ ವಾಪಸ್ ಬರ್ತಾನೆ. ಅಂದ್ರೆ ಇದು ಯಾರು ಒತ್ತಡ? ಪೊಲೀಸ್ ಇಲಾಖೆ ಮೇಲೆ ಯಾರು ಒತ್ತಡ? ಯಾಕೆ ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿದೆ? ಸಿದ್ದಾಪುರದಲ್ಲಿ ಸಾಮಾನ್ಯ ಜನ ಯಾವ ರೀತಿ ಹೆಂಗ್ ಬದುಕಬೇಕು? ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನ ಕೆಳಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಕೂಡಲೇ ತಂದು ಮೀಟಿಂಗ್ ಮಾಡಿ ಸಂಪೂರ್ಣ ತನಿಖೆ ಆಗ್ಬೇಕು. ಅದಾದ ನಂತರ 6/1 ಕೊಡಬೇಕು. ಸ್ವಾಮಿ, ಸರ್ಕಾರ ಯಾರ ಹತ್ರ ಇದೆ? ಸರ್ಕಾರ ನಡೆಸೋರು ಯಾರು? ಇಲ್ಲಿ ಮಂತ್ರಿಗಳು ಯಾರು? ಇಲ್ಲಿ MLA ಗಳು ಯಾರು? ತಾವೇನ್ ಮಾಡ್ತಾ ಇದ್ದೀರಿ ಸ್ವಾಮಿ? ನಿಮ್ಮೇಲೆ ಅಪಾರವಾದ ಗೌರವ ಇದೆ. ನಮ್ಮ ಸಿದ್ದಾಪುರ ತಾಲೂಕಿನ ಜನರಿಗೆ ನ್ಯಾಯ ಒದಗಿಸಿಕೊಡಿ. ಕೊಂದಾಕಿ ಅವ್ರನ್ನ ಸುಳಿಮುಖಿ ಕ್ರಾಸ್ ಮೇಲೆ ತಗೊಂಡೋಗಿ ಸುಟ್ಟಾಕುವಂತ ಕೆಲಸವನ್ನ ಮಾಡಿದ್ರು ಪೊಲೀಸರು. ಅದಕ್ಕಿಂತ ಪೂರ್ವದಲ್ಲಿ ಒಂದು 15 ದಿವಸ ಮೊದಲೇ, 15 ಅಥವಾ ಒಂದು ತಿಂಗಳ ದಿವಸ ಮೊದಲೇ, ನನ್ಗೆ ಡೇಟ್ ನೆನಪಿಲ್ಲ, ಅದೇ ಮನುಷ್ಯ ಇಲ್ಲಿ ಕುಮಟಾ ರೋಡಲ್ಲಿ ಒಂದು ಓಮಿನಿ ಕಾರನ್ನ ತಂದು ಸುಟ್ಟಾಕ್ತಾನೆ. ಆ ಸುಟ್ಟಾಕ್ದಾಗ ಪೊಲೀಸ್ ಇಲಾಖೆಯವ್ರಿಗೆ ಯಾರು ಕಾರು ಯಾಕೆ ಸುಟ್ರಿ ಅಂತ ಹೇಳಿ ಆ ಮನುಷ್ಯನ ಕರೆದು ಇವತ್ತು ಪ್ರಮೋದ್ ನಾಯ್ಕ ಅನ್ನೋರನ್ನ ಕರೆದು ತನಿಖೆ ಮಾಡಿದಿದ್ರೆ ಈ 2 ಸಾವು ಯಾಕಾಗ್ತಿತ್ತು? 2 ಸಾವು ಆಗ್ತಿರ್ಲಿಲ್ಲ. ಆ ಕುಟುಂಬದಲ್ಲಿ 2 ಜನ ಪಾಪ ಸಣ್ಣ ಮಕ್ಕಳಿದ್ದಾವೆ, ಸಣ್ಣ ವಯಸ್ಸು. ಆ ಕುಟುಂಬದ ಪರಿಸ್ಥಿತಿ ಏನು? ಅಧಿಕಾರಿಗಳು ತನಿಖೆಗೆ ಒಳಪಡಿಸಬೇಕು ಈ ಕೇಸ್ನಲ್ಲೂ ಅನ್ನುವಂಥ ವಿನಂತಿಯನ್ನ ಮಾಡ್ತೇವೆ. 14/1/2026 ಈ ವರ್ಷ ಕಾನ್ಸೂರ್ನಲ್ಲಿ ಅನುಮಾನಾಸ್ಪದವಾಗಿ ಒಬ್ಬ ವಿಫಲವಾಗಿದೆ, ನಿಷ್ಕ್ರಿಯ ಆಗಿದೆ. ಲಾ ಅಂಡ್ ಆರ್ಡರ್ ಅಂತೂ ಸತ್ತು ಬಿದ್ದು ಹೋಗಿದೆ ಸಿದ್ದಾಪುರದಲ್ಲಿ. ಯಾರಾದ್ರೂ ಮಾತಾಡಿದ್ರೆ ಅವ್ರು ಟಾರ್ಗೆಟ್ ಆಗ್ತಾರೆ. ಇಲ್ಲಿ ಯಾರೊಬ್ರು ಮುಂದೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಮತ್ತೆ ಈ ಪರಿಸ್ಥಿತಿ ಇರಲಿಲ್ಲ. ಈ ರೀತಿ ಕೊಲೆಗಳು, ಇವರಿಗೆಲ್ಲ ಯಾರು ನ್ಯಾಯ ಕೊಡಿಸೋದು? ಮತ್ತೆ ಇನ್ನೊಂದು ಕಡೆ ಹೆಣ್ಣು ಮಕ್ಕಳು ಇಷ್ಟೆಲ್ಲ ಕೊಲೆನೂ ಆಗ್ತಿರ್ಲಿಲ್ಲ. ಸಿದ್ದಾಪುರದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಇದೇ ಪೊಲೀಸ್ ಅಧಿಕಾರಿಗಳು ಹಿಂದಿನ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಸದೃಢರಾಗಿದ್ರೆ ಇಲ್ಲ, ಕೆಲಸ ಮಾಡ್ತಾ ಇದ್ರೆ ಇಲ್ಲ. ಪೊಲೀಸ್ ಇಲಾಖೆ ಒತ್ತಡ ಹೇರ್ಬೇಡ್ರಿ, ಅವನ ಮೇಲೆ ಕೇಸ್ ಮಾಡ್ಬೇಡ್ರಿ, ಇವನ್ ಮೇಲೆ ಕೇಸ್ ಮಾಡ್ಬೇಡ್ರಿ ಅಂತೇಳಿ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡ್ರಿ. ಯಾಕೆ ಅವ್ರು ಕೆಲಸ ಮಾಡಲ್ಲ? ಹಿಂದಿನ ಸರ್ಕಾರದ ಮಾಡ್ತಾರೆ, ಈಗಿನ ಸರ್ಕಾರದಾಗ ಯಾಕಾಗಲ್ಲ ಅವ್ರಿಗೆ ಮಾಡ್ಲಿಕ್ಕೆ? 15 ದಿವಸದೊಳಗೆ ಇಲ್ಲೇ ಪೊಲೀಸ್ ಅಧಿಕಾರಿಗಳ ಮೇಲೆ ಸಂಪೂರ್ಣ ತನಿಖೆ ಆಗಿ ಇಲ್ಲೇ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು. ಆಗ್ಲಿಲ್ಲ ಅಂತಂದ್ರೆ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರತಿಭಟನೆಯನ್ನ ಮಾಡುವಂತ ವಿಚಾರ ನಮ್ದಿದೆ. ಅದರ ಜೊತೆಯಲ್ಲಿ ಏನು ಈ ಮೊನ್ನೆ ಸಾವಾಗಿದೆ, ವಸಂತ್ ನಾಯ್ಕ ಅನ್ನೋ ಒಂದೇನು ಸಾವಾಗಿದೆ, ಆ ಕುಟುಂಬಕ್ಕೆ ಕೂಡಲೇ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಮತ್ತು ಗಾಯಾಳುಗಳಿಗೂ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅದನ್ನ ತಕ್ಷಣ ಶಾಸಕರು ಮಂತ್ರಿ ಹತ್ರ ಹೇಳಿ ಘೋಷಣೆಯನ್ನ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಒಂದು 10 ದಿವಸದೊಳಗೆ ಇದ್ರ ಬಗ್ಗೆ ನಾವು ತಹಸೀಲ್ದಾರ್ ಆಫೀಸ್ ಎದುರುಗಡೆ ಪ್ರತಿಭಟನೆಯನ್ನ ಮಾಡಬೇಕು.